ರಾಜೇಂದ್ರ ರಾಜಣ್ಣಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿರುವ ಪ್ರಭಾವಿಗಳಿಂದಲೇ ಹನಿ ಟ್ರ್ಯಾಪ್ ಆಗಿದೆ. ದೇಶದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕಾಗಿತ್ತು. ಅವರ ತಂದೆ ಇರೋ ಕ್ಯಾಬಿನೆಟ್ನ ಸರ್ಕಾರ ಇದೆ. ಅಂಥವರ ಮಗನಿಗೆ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಹಾಕಿದವರು ಅವರಿಗಿಂತ ಪ್ರಭಾವಿ ಸ್ಥಾನದಲ್ಲಿರ್ತಾರೆ. ಈ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳು ಹನಿ ಟ್ರ್ಯಾಪ್ನಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದೇ ಇಡೀ ರಾಜ್ಯ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಆಗಿದೆ. ಇದರ ಬಗ್ಗೆ ತಕ್ಷಣ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಿತ್ತು. ಅದರಿಂದ ಹಿಂದೇಟು ಹಾಕಿರೋದು ಯಾಕೆ ಮೊದಲನೇ ಸಂಶಯ. ರಾಜೇಂದ್ರ ಅವರು ಯಾರು? ಒಬ್ಬ ಸಚಿವರ ಮಗ. ಸರ್ಕಾರ ಇರುವಂತದ್ದು ಯಾವುದು? ಅವರ ತಂದೆಯವರು ಯಾವ ಕ್ಯಾಬಿನೆಟ್ನಲ್ಲಿದ್ದಾರೋ ಅದೇ ಸರ್ಕಾರ. ಅಂತಹ ಸಚಿವರ ಮಗನಿಗೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇರುವಂತಹ ಅವರ ತಂದೆಯವರಿಗಿಂತ ದೊಡ್ಡ ಪ್ರಭಾವ, ದೊಡ್ಡ ಸ್ಥಾನದಲ್ಲಿ ಇರುವಂತವರೇ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಜನಸಾಮಾನ್ಯನ ಬದುಕು ಏನಾಗ್ತಿರಬಹುದು ರಾಜ್ಯದಲ್ಲಿ? ಈ ಸರ್ಕಾರ ಒಬ್ಬ ಸಚಿವರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಹನಿ ಟ್ರ್ಯಾಪ್ ಸಂಚು ಏನು ನಡೆದಿದೆ ಇದರ ಬಗ್ಗೆ ಈ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ರಾಜೇಂದ್ರ ರಾಜಣ್ಣಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿರುವ ಪ್ರಭಾವಿಗಳಿಂದಲೇ ಹನಿ ಟ್ರ್ಯಾಪ್ ಆಗಿದೆ. ದೇಶದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕಾಗಿತ್ತು. ಅವರ ತಂದೆ ಇರೋ ಕ್ಯಾಬಿನೆಟ್ನ ಸರ್ಕಾರ ಇದೆ. ಅಂಥವರ ಮಗನಿಗೆ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಹಾಕಿದವರು ಅವರಿಗಿಂತ ಪ್ರಭಾವಿ ಸ್ಥಾನದಲ್ಲಿರ್ತಾರೆ. ಈ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳು ಹನಿ ಟ್ರ್ಯಾಪ್ನಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದೇ ಇಡೀ ರಾಜ್ಯ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಆಗಿದೆ. ಇದರ ಬಗ್ಗೆ ತಕ್ಷಣ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಿತ್ತು. ಅದರಿಂದ ಹಿಂದೇಟು ಹಾಕಿರೋದು ಯಾಕೆ ಮೊದಲನೇ ಸಂಶಯ. ರಾಜೇಂದ್ರ ಅವರು ಯಾರು? ಒಬ್ಬ ಸಚಿವರ ಮಗ. ಸರ್ಕಾರ ಇರುವಂತದ್ದು ಯಾವುದು? ಅವರ ತಂದೆಯವರು ಯಾವ ಕ್ಯಾಬಿನೆಟ್ನಲ್ಲಿದ್ದಾರೋ ಅದೇ ಸರ್ಕಾರ. ಅಂತಹ ಸಚಿವರ ಮಗನಿಗೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇರುವಂತಹ ಅವರ ತಂದೆಯವರಿಗಿಂತ ದೊಡ್ಡ ಪ್ರಭಾವ, ದೊಡ್ಡ ಸ್ಥಾನದಲ್ಲಿ ಇರುವಂತವರೇ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಜನಸಾಮಾನ್ಯನ ಬದುಕು ಏನಾಗ್ತಿರಬಹುದು ರಾಜ್ಯದಲ್ಲಿ? ಈ ಸರ್ಕಾರ ಒಬ್ಬ ಸಚಿವರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಹನಿ ಟ್ರ್ಯಾಪ್ ಸಂಚು ಏನು ನಡೆದಿದೆ ಇದರ ಬಗ್ಗೆ ಈ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ರಾಜೇಂದ್ರ ರಾಜಣ್ಣಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿರುವ ಪ್ರಭಾವಿಗಳಿಂದಲೇ ಹನಿ ಟ್ರ್ಯಾಪ್ ಆಗಿದೆ. ದೇಶದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕಾಗಿತ್ತು. ಅವರ ತಂದೆ ಇರೋ ಕ್ಯಾಬಿನೆಟ್ನ ಸರ್ಕಾರ ಇದೆ. ಅಂಥವರ ಮಗನಿಗೆ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಹಾಕಿದವರು ಅವರಿಗಿಂತ ಪ್ರಭಾವಿ ಸ್ಥಾನದಲ್ಲಿರ್ತಾರೆ. ಈ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳು ಹನಿ ಟ್ರ್ಯಾಪ್ನಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದೇ ಇಡೀ ರಾಜ್ಯ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಆಗಿದೆ. ಇದರ ಬಗ್ಗೆ ತಕ್ಷಣ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಿತ್ತು. ಅದರಿಂದ ಹಿಂದೇಟು ಹಾಕಿರೋದು ಯಾಕೆ ಮೊದಲನೇ ಸಂಶಯ. ರಾಜೇಂದ್ರ ಅವರು ಯಾರು? ಒಬ್ಬ ಸಚಿವರ ಮಗ. ಸರ್ಕಾರ ಇರುವಂತದ್ದು ಯಾವುದು? ಅವರ ತಂದೆಯವರು ಯಾವ ಕ್ಯಾಬಿನೆಟ್ನಲ್ಲಿದ್ದಾರೋ ಅದೇ ಸರ್ಕಾರ. ಅಂತಹ ಸಚಿವರ ಮಗನಿಗೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇರುವಂತಹ ಅವರ ತಂದೆಯವರಿಗಿಂತ ದೊಡ್ಡ ಪ್ರಭಾವ, ದೊಡ್ಡ ಸ್ಥಾನದಲ್ಲಿ ಇರುವಂತವರೇ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಜನಸಾಮಾನ್ಯನ ಬದುಕು ಏನಾಗ್ತಿರಬಹುದು ರಾಜ್ಯದಲ್ಲಿ? ಈ ಸರ್ಕಾರ
ಒಬ್ಬ ಸಚಿವರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಹನಿ ಟ್ರ್ಯಾಪ್ ಸಂಚು ಏನು ನಡೆದಿದೆ ಇದರ ಬಗ್ಗೆ ಈ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ರಾಜೇಂದ್ರ ರಾಜಣ್ಣಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿರುವ ಪ್ರಭಾವಿಗಳಿಂದಲೇ ಹನಿ ಟ್ರ್ಯಾಪ್ ಆಗಿದೆ. ದೇಶದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕಾಗಿತ್ತು. ಅವರ ತಂದೆ ಇರೋ ಕ್ಯಾಬಿನೆಟ್ನ ಸರ್ಕಾರ ಇದೆ. ಅಂಥವರ ಮಗನಿಗೆ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಹಾಕಿದವರು ಅವರಿಗಿಂತ ಪ್ರಭಾವಿ ಸ್ಥಾನದಲ್ಲಿರ್ತಾರೆ. ಈ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳು ಹನಿ ಟ್ರ್ಯಾಪ್ನಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದೇ ಇಡೀ ರಾಜ್ಯ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಆಗಿದೆ. ಇದರ ಬಗ್ಗೆ ತಕ್ಷಣ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಿತ್ತು. ಅದರಿಂದ ಹಿಂದೇಟು ಹಾಕಿರೋದು ಯಾಕೆ ಮೊದಲನೇ ಸಂಶಯ. ರಾಜೇಂದ್ರ ಅವರು ಯಾರು? ಒಬ್ಬ ಸಚಿವರ ಮಗ. ಸರ್ಕಾರ ಇರುವಂತದ್ದು ಯಾವುದು? ಅವರ ತಂದೆಯವರು ಯಾವ ಕ್ಯಾಬಿನೆಟ್ನಲ್ಲಿದ್ದಾರೋ ಅದೇ ಸರ್ಕಾರ. ಅಂತಹ ಸಚಿವರ ಮಗನಿಗೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇರುವಂತಹ ಅವರ ತಂದೆಯವರಿಗಿಂತ ದೊಡ್ಡ ಪ್ರಭಾವ, ದೊಡ್ಡ ಸ್ಥಾನದಲ್ಲಿ ಇರುವಂತವರೇ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಜನಸಾಮಾನ್ಯನ ಬದುಕು ಏನಾಗ್ತಿರಬಹುದು ರಾಜ್ಯದಲ್ಲಿ? ಈ ಸರ್ಕಾರ ಒಬ್ಬ ಸಚಿವರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಹನಿ ಟ್ರ್ಯಾಪ್ ಸಂಚು ಏನು ನಡೆದಿದೆ ಇದರ ಬಗ್ಗೆ ಈ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ರಾಜೇಂದ್ರ ರಾಜಣ್ಣಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿರುವ ಪ್ರಭಾವಿಗಳಿಂದಲೇ ಹನಿ ಟ್ರ್ಯಾಪ್ ಆಗಿದೆ. ದೇಶದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕಾಗಿತ್ತು. ಅವರ ತಂದೆ ಇರೋ ಕ್ಯಾಬಿನೆಟ್ನ ಸರ್ಕಾರ ಇದೆ. ಅಂಥವರ ಮಗನಿಗೆ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಹಾಕಿದವರು ಅವರಿಗಿಂತ ಪ್ರಭಾವಿ ಸ್ಥಾನದಲ್ಲಿರ್ತಾರೆ. ಈ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳು ಹನಿ ಟ್ರ್ಯಾಪ್ನಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದೇ ಇಡೀ ರಾಜ್ಯ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಆಗಿದೆ. ಇದರ ಬಗ್ಗೆ ತಕ್ಷಣ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಿತ್ತು. ಅದರಿಂದ ಹಿಂದೇಟು ಹಾಕಿರೋದು ಯಾಕೆ ಮೊದಲನೇ ಸಂಶಯ. ರಾಜೇಂದ್ರ ಅವರು ಯಾರು? ಒಬ್ಬ ಸಚಿವರ ಮಗ. ಸರ್ಕಾರ ಇರುವಂತದ್ದು ಯಾವುದು? ಅವರ ತಂದೆಯವರು ಯಾವ ಕ್ಯಾಬಿನೆಟ್ನಲ್ಲಿದ್ದಾರೋ ಅದೇ ಸರ್ಕಾರ. ಅಂತಹ ಸಚಿವರ ಮಗನಿಗೆ ಬೆದರಿಕೆ ಕರೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇರುವಂತಹ ಅವರ ತಂದೆಯವರಿಗಿಂತ ದೊಡ್ಡ ಪ್ರಭಾವ, ದೊಡ್ಡ ಸ್ಥಾನದಲ್ಲಿ ಇರುವಂತವರೇ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಜನಸಾಮಾನ್ಯನ ಬದುಕು ಏನಾಗ್ತಿರಬಹುದು ರಾಜ್ಯದಲ್ಲಿ? ಈ ಸರ್ಕಾರ ಒಬ್ಬ ಸಚಿವರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಹನಿ ಟ್ರ್ಯಾಪ್ ಸಂಚು ಏನು ನಡೆದಿದೆ ಇದರ ಬಗ್ಗೆ ಈ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು.